ಎಷ್ಟೋ ದಿನ ಆದಮೇಲೆ ನಾನು 8 ಗಂಟೆಗೆ ಎದ್ದಿದ್ದು. ಸೊ ದಟ್ಸ್ ವೈ ಐ ಚೋಸ್ ದಿಸ್. ಐ ಫೀಲಿಂಗ್ ಲೈಕ್ ಅ ಹೋಲ್ ಡಿಫ್ರೆಂಟ್ ಪರ್ಸನ್. ತುಂಬ ಜನ ನಮ್ಮ ರೂಮ್ದು ಎಷ್ಟಾಯಿತು ಅಂತ ಮೆಸೇಜ್ ಮಾಡ್ತಾ ಇದ್ರಿ. ಗುಡ್ ಮಾರ್ನಿಂಗ್, ಇಟ್ಸ್ ಅ ನ್ಯೂ ಡೇ, ಫ್ರೆಶ್ ಸ್ಟಾರ್ಟ್. ಸಕ್ಕತ್ತಾಗಿದೆ ಇಲ್ಲಿ ವೆದರು, ಗಾಳಿ ಎಲ್ಲ. ಒಳ್ಳೆ ನಿದ್ದೆ ಮಾಡಿದ್ವಿ. ಅಭಿ ಹೇಳ್ತಾ ಇದ್ದೆ ಎಷ್ಟೋ ದಿನ ಆದಮೇಲೆ ನಾನು 8 ಗಂಟೆಗೆ ಎದ್ದಿದ್ದು ಅಂತ. ಸೊ ಇಟ್ ವಾಸ್ ಸೋ ರಿಫ್ರೆಶಿಂಗ್. ಅಂದರೆ ಫುಲ್ಲು ಡೀಪ್ ಸ್ಲೀಪ್ ಮಾಡಿ, ನಾನಂತೂ ಪಾಪು ಹುಟ್ಟಿದಾದ್ಮೇಲೆ ಡೀಪ್ ಸ್ಲೀಪ್ ಅನ್ನೋದೇ ಇಲ್ಲ ಬಿಡಿ. ಅಂದರೆ ಒಂದು 2 ಅವರ್ ಮಲಗಿದ್ರೂ ಡೀಪ್ ಸ್ಲೀಪ್ ಅನ್ಸಲ್ಲ, ಎಚ್ಚರ ಆಗ್ತಾನೆ ಇರುತ್ತೆ ಈ ಥರ. ಬಟ್ ಇವತ್ತು 3 ಜನನೂ ಡೀಪ್ ಸ್ಲೀಪ್ ಮಾಡಿದ್ದೀವಿ. ಸೊ ಇಟ್ ಇಸ್ ಸೋ ರಿಫ್ರೆಶಿಂಗ್. ಇವಾಗ ಬ್ರೇಕ್ಫಾಸ್ಟಿಗೆ ಹೋಗಬೇಕು. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಮೇಲೆ ನಂದು ಸ್ಪಾ ಇದೆ, ಅಲ್ಲಿಗೆ ಹೋಗಬೇಕು. ಸೊ ವೆಯ್ಟಿಂಗ್ ಫಾರ್ ಅಬಿ ಟು ಕಮ್. ನಾನು ಮ್ಯಾಮ್ ರೆಡಿ. ಸೊ ಹೋಗಿ ತಿಂಡಿ ಮಾಡ್ಕೊಬರ್ಬೇಕು. ಆ್ಯಂಡ್ ಚಿನ್ನಮ್ಮಗೆ ರಾಗಿ ಸರಿ ಎಲ್ಲ ತಂದಿದ್ದೀನಿ. ಇಲ್ಲಿ ಕೊಟ್ಟರೆ ಮಾಡಿಕೊಡ್ತಾರ ಏನೋ ಕೇಳಬೇಕು. ಬಿಕಾಸ್ ರೂಮಲ್ಲಿ ಮಾಡ್ಕೊಳ್ಳೋಕ್ಕೆ ಏನೂ ಆಪ್ಷನ್ ಇಲ್ಲ. ಸೊ ಅಲ್ಲಿ ಒಂದು ಸತಿ ಕೇಳ್ತೀನಿ. ಇಲ್ಲ ಅಂದರೆ ಅವರೇ ಮಕ್ಕಳಿಗೆ ಅದೇ ನೆನ್ನೆ ಕಿಚಡಿ ಎಲ್ಲ ಮಾಡಿಕೊಟ್ರಲ್ಲ, ಸೊ ಅದನ್ನೇನಾದರೂ ಮಾಡಿಸ್ಕೋತೀನಿ. ಬಟ್ ಬೆಳಗ್ಗೆ ಕಿಚಡಿ ಬೇಡ ಅನಿಸ್ತು. ಸೊ ನೋಡೋಣ ಏನಿದೆ, ಇಡ್ಲಿ ದೋಸೆ ಏನಾದರೂ ಇದ್ದರೆ ಅದನ್ನೇ ತಿನ್ನಿಸ್ತೀನಿ. ಸೊ ದಟ್ಸ್ ದ್ಯಾಟ್. ಆ್ಯಂಡ್ ನಿನ್ನೆ ಒಂದು ಕಾಮಿಡಿ ಆಗಿದೆ ನೈಟು, ಹೇಳ್ತೀನಿ ರೀ. ಅಭಿ ಬರಲಿ, ಅವನ ಬಾಯಲ್ಲಿ ಹೇಳಿಸಿದ್ರೆ ಅದಕ್ಕೆ ಖುಷಿ ಜಾಸ್ತಿ, ವ್ಯಾಲ್ಯೂ ಜಾಸ್ತಿ. ಸೊ ಲೆಟ್ ಹಿಮ್ ಕಮ್. ಅಲ್ಲಿವರೆಗೂ ಚಿನ್ನಮ್ಮನ ಜೊತೆ ಆಟ ಆಡ್ತಾ ಇರ್ತೀನಿ. ಮೇಡಮ್ನ ಈ ಕಡೆ ಕರ್ಕೊಂಡು ಬಂದೆ. ಅಲ್ಲಿ ಗ್ರಾಸ್ ಎಲ್ಲ ಒದ್ದೆ ಆಗೋಗಿದೆ, ಬಿಡೋಕ್ಕಾಗಲ್ಲ. ಇದು ನಮ್ಮದು ರೂಮ್ ಎಂಟ್ರೆನ್ಸ್ ನೋಡಿ ಹಿಂಗಿದೆ. ಇವಾಗ ಇಲ್ಲಿ ರೈಟ್ ಹೋದರೆ ನಮಗೆ ಬ್ರೇಕ್ಫಾಸ್ಟ್ ಸಿಗುತ್ತೆ. ಚಿಂಚು ಬೀಳ್ತೀಯ, ಬಾ ಕಡೆ ಬೇಡ ಬೇಡಮ್ಮ. ಸಾಹಸ ಮಾಡೋದು, ಕಳ್ಳ ಪುಟ್ಟಿ ಅಮ್ಮ ಇದು. ಸೊ ದಿಸ್ ಈಸ್ ಆರ್ ರೂಮ್ ಅಲ್ಲ, ಇದು ರೆಸಿಡೆನ್ಸ್. ರೂಮ್ಸ್ ಎಲ್ಲ ಪುಟ್ಟದಾಗಿರುತ್ತೆ, ಒಂದು 450 ಸ್ಕ್ವೇರ್ ಮೀಟರು ಆ ಥರ, ಮೀಟರ್ ಸ್ಕ್ವೇರ್ ಎಲ್ಲ. ನಾನು ಅದಕ್ಕೆ ರೆಸಿಡೆನ್ಸ್ ತೊಗೊಂಬಿಟ್ಟೆ. ಯಾಕಂದರೆ ಇಲ್ಲಾದರೆ ಮುಂದೆನೂ ಇದೆ ಆ್ಯಂಡ್ ಹಿಂದೆನೂ ನಮಗೆ ಫುಲ್ ಸ್ಪೇಸ್ ಸಿಗುತ್ತೆ ಪಾಪುಗೆ ಓಡಾಡೋಕ್ಕೆ ಎಲ್ಲ ಅಂತ. ಆ್ಯಂಡ್ ಗ್ರೀನರಿ ಚೆನ್ನಾಗಿದೆ ಅಂತ ಇದು ತೊಗೊಂಡ್ವಿ. ಆ್ಯಂಡ್ ಆಲ್ಸೋ ಇಲ್ಲಿ 2 ಫ್ಲೋರ್ ಇದೆ, ಮೇಲೂ ಹೋಗಿ ವ್ಯೂ ಕಾಣಿಸುತ್ತೆ ಅಂತ. ಸೊ ದಟ್ಸ್ ವೈ ಐ ಚೋಸ್ ದಿಸ್. ಆ್ಯಂಡ್ ನಮ್ಮ ಅಕ್ಕಪಕ್ಕ ಯಾರೂ ಇಲ್ಲ. ಸೊ ಹಿಂದೆಗಡೆ ಇಟ್ ಈಸ್ ಈ ರೆಸಿಡೆನ್ಸ್ಗೆ ಆ ರೆಸಿಡೆನ್ಸ್ಗೆ ಒಂದೇ ಬ್ಯಾಕ್ ಏರಿಯಾ. ಬಟ್ ಯಾರೂ ಇಲ್ಲದೆ ಇರೋದ್ರಿಂದ ಪೂರ್ತಿ ನಮ್ಮದೇ ಇದೆ. ಅಯ್ಯೋ, ಚಿನ್ನಮ್ಮನ ಸ್ಕರ್ಟ್ನ ಮೇಲೆ ಬಿಟ್ಬಿಟ್ಟಿದ್ದು ನಾನು. ನೋಡಿ, ಇಂಥ ಗಂಡ ಯಾರಿಗೆ ಸಿಗ್ತಾರೆ? ತಿಂಡಿ ತಿನ್ನಿಸಿ ಸ್ನಾನ ಮಾಡಿಸಿ ಮಲಗಿಸ್ಬಿಡ್ತಾನಂತೆ. ನನ್ನ ಸ್ಪಾಗೆ ಹೋಗ್ಬೇಕಂತ ಮಾಡ್ತಾನೆ ಪಾಪ, ಮಾಡಲ್ಲ ಅಂತೇನಿಲ್ಲ. ನನಗೆ ಹುಷಾರಿಲ್ಲ ಅಥವಾ ತುಂಬ ಬ್ಯುಸಿ ಇದ್ದೀನಿ ಅಂದರೆ ಎಲ್ಲ ಸ್ನಾನ ಮಾಡಿಸ್ತಾನೆ. ಹೊಡ್ಕೊಂಡ್ಯಾ, ಅದಕ್ಕೆ ಹಂಗೆ ಎಳಿಬಾರ್ದು, ಭಾರ ಇದೆ, ಪೆಟ್ಟು ಆಗುತ್ತೆ ಬಂಗಾರ. ಇವಾಗ ನಾವು ಬ್ರೇಕ್ಫಾಸ್ಟ್ಗೆ ಗೋಯಿಂಗ್. ಹೆಂಗ ಚಿಂಚ ಮಮ್ಮಿ ಏನೇನೋ ಡವ್ ಮಾಡೋದು. ಬ್ರೇಕ್ಫಾಸ್ಟ್ ಅಭಿ ಹಾಕ್ಕೊಳಕ್ಕೆ ಹೋಗಿದ್ದಾನೆ. ಟರ್ನ್ ಬೈ ಟರ್ನ್ ಅದು ಪಾಪು ಇರುವಾಗ. ಸೊ ನಾನು ಚಿನ್ನಮ್ಮನ ಎತ್ಕೊಂಡು ವಿಡಿಯೋ ಮಾಡೋದು. ಈಗ ಚಿನ್ನಮ್ಮಗೆ ಇಡ್ಲಿ ತೊಗೊಂಡು ಬಂದಿದ್ದೀನಿ. ಇದರಲ್ಲಿ ಎಷ್ಟು ತಿಂತಾಳೆ ನೋಡೋಣ. ಈ ಕಡೆ ಇಟ್ಬಿಡಿ ಸರ್. ಥ್ಯಾಂಕ್ ಯು. ಕೂಚೋತಿಯಮ್ಮ, ಮಮ್ಮ ತಿನ್ನಿಸ್ತೀನಿ. ಗುಡ್ ಗರ್ಲ್.
ಥ್ಯಾಂಕ್ ಯು. ಸಾಕೇನಾ ನೋಡಿ, ಅದೊಂದು ಚೂರೇ ತಿಂದಿದ್ದು, ಒಂದು ಕಾಲು ಭಾಗ ತಿಂದ್ಲು. ಸೊ ಇವಾಗ ಚೇಂಜ್ ವಾಟರ್ಮೆಲನ್ ಕೊಟ್ಟಿದ್ದೀನಿ, ಅವಳಿಗೆ ಫೇವ್ರೆಟ್ ವಾಟರ್ಮೆಲನ್ನು. ಸೊ ಇದೊಂದು ಪೀಸ್ ಮೋಸ್ಟ್ಲಿ ತಿಂತಾಳೆ. ಅದಾದಮೇಲೆ ಪೊಂಗಲ್ ಹಾಕ್ಕೊಬಂದಿದ್ದೀನಿ. ಅಲ್ಲಿ ಪೊಂಗಲ್ ನೆನೆ ಕಿಚಡಿ ಥರನೇ ಇತ್ತು. ಸೊ ಅದೊಂದು ಸ್ವಲ್ಪ ತಿನ್ನಿಸ್ತೀನಿ. ಸೊ ಹರ್ ಬ್ರೇಕ್ಫಾಸ್ಟ್ ವಿಲ್ ಬಿ ಡನ್. ಎಲ್ಲರೂ ಕರೆದು ಮಾತಾಡ್ಸೋದು ಅಂತ. ಫ್ರೆಂಡ್ಲಿ ಪಾಪು, ಇದು ಸೋಷಿಯಲ್ ಬೇಬಿ. ಸೊ ಇವಾಗ ನಂದು ಮಸಾಜ್ಗೆ ಅಪಾಯಿಂಟ್ಮೆಂಟ್ ಇದೆ. 9:55 ಆಯಿತು. 10 o'clockಗೆ ನಂದು ಅಪಾಯಿಂಟ್ಮೆಂಟ್ ತೊಗೊಂಡಿರೋದು. ನೆಕ್, ಹೆಡ್, ಶೋಲ್ಡರ್ ಆ್ಯಂಡ್ ಕಾಲು ಇದಿಷ್ಟು ಇದೆ. 30 minutes. ಸೊ ಲೆಟ್ ಮಿ ಗೋ ಆ್ಯಂಡ್ ಕಮ್ ಕ್ವಿಕ್ಲಿ. ಅವ್ರು 10 ನಿಮಿಷ ಮುಂಚೆನೇ ಬನ್ನಿ ಅಂದರು. 5 ನಿಮಿಷ ಇದೆ. ಸೊ ಬೇಗ ಓಡೋಗಿ ಓಡಿ ಬರೋಣ. ಐ ಆಮ್ ಸೋ ಎಕ್ಸೈಟೆಡ್. ನೆನ್ನೆಯಿಂದ ಅಪ್ಪ ಮಸಾಜ್ 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 ಅಂತ ಏನೋ ಒಂಥರ ಖುಷಿ. ಬಬ್ಬು, ಇಲ್ಲಿ ಎಷ್ಟೊಂದು ಬರ್ಡ್ಸ್ ಬರ್ತಿದ್ದೆ, ಕರ್ಕೊಬೋ ಚಿನ್ನಮ್ಮನ್ನ. ಇದೆಲ್ಲ ವೈಲ್ಡ್ ಬರ್ಡ್ಸ್ ಅನ್ಸುತ್ತೆ. ಬ್ಲೂ ಐಸ್ ಇದೆ, ಚೆನ್ನಾಗಿ ಒಳ್ಳೆ ಔಲ್ ಥರನೂ ಅನಿಸುತ್ತೆ. ಏನು ಥರ ನೋಡ್ಬಬ್ಬು, ಅಲ್ಲೆಲ್ಲ ಎಷ್ಟೊಂದಿದೆ ಮರದಿಂದ. ಸರಿ, ನೀವು ನೋಡಿ, ನಾನು ಬರ್ತೀನಿ. ಬಾಯ್. ಸೊ ಇಟ್ಸ್ ಡ್ಯಾಡಿ ಡಾಟರ್ ಟೈಮ್ ಈಗ, ಆ್ಯಂಡ್ ಮಮ್ಮಿ ಈಸ್ ಗೋಯಿಂಗ್ ಫಾರ್ ಹರ್ ಮೀ ಟೈಮ್. ಮಚ್ ನೀಡೆಡ್. ನಾನಿವಾಗ ಕ್ಯಾಮ್ರಾ ತೊಗೊಂಡು ಹೋಗಲ್ಲ, ಬಿಕಾಸ್ ನನ್ನ ಪಾಕೆಟ್ ಇಲ್ಲ. ಸೊ ಫೋನು ಕ್ಯಾಮ್ರಾ ಎಲ್ಲ ಇಟ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಫೋನನ್ನು ತೊಗೊಂಡು ಹೋಗ್ತೀನಿ. ಅಲ್ಲೇನಾದರೂ ಆದರೆ ಫೋನಲ್ಲಿ ರೆಕಾರ್ಡ್ ಮಾಡ್ತೀನಿ. ಸೊ ಸ್ಪಾ ಸಿಕ್ತು. ಯಪ್ಪ, ಅಲ್ಲಿ ಏನೂ ಬೋರ್ಡೇ ಹಾಕಿರಲಿಲ್ಲ. ನಾನು ಕೊನೆಗೆ ಯಾವುದೋ ಆಂಟಿ ಸಿಕ್ಕಿದ್ರು, ಪಾಪ ಕ್ಲೀನರ್ ಆಂಟಿ. ಅವ್ರನ್ನ ಕೇಳ್ಕೊಂಡು ಬಂದೆ, ಬಿಕಾಸ್ ಅಲ್ಲಿ ಎಲ್ಲೂ ಬೋರ್ಡ್ ಹಾಕಿಲ್ಲ. ಆ್ಯಂಡ್ ಡೆಡ್ ಎಂಡು. ಅದಾದಮೇಲೆ ಹೆಂಗಪ್ಪ ಹೋಗೋದು ಅಂತ. ಬಟ್ ಇಲ್ಲಿದೆ. ಸೊ ದಿಸ್ ಇಸ್ ದಿ ರೂಮ್ ಮಸಾಜ್ ಮಾಡೋದು. ಇವಾಗ ನನ್ನ ಡ್ರೆಸ್ ಚೇಂಜ್ ಮಾಡ್ಕೊಳಕ್ಕೆ ಹೇಳಿದ್ದಾರೆ. ಸೊ ಹಿಯರ್ ಐ ಆಮ್. ಇದೆರಡು ಕೊಟ್ಟಿದ್ದಾರೆ. ಐ ಶುಡ್ ಚೇಂಜ್. And really probably it's for shower. Let me quickly change. And Mr. Daddy nodi doing daddy duty. ಸ್ನಾನ ಮಾಡಿಲ್ಲ. ಬಾಯ್ ಬಿಡ್ಕೊಂಡು ಮಲಗೈತೆ ಚಿಂಚಮ್ಮ. ಬಾಬಾ, ಐ ಫೀಲಿಂಗ್ ಲೈಕ್ ಅ ಹೋಲ್ ಡಿಫ್ರೆಂಟ್ ಪರ್ಸನ್. ಮಸಾಜ್ ಎಷ್ಟು ಚೆನ್ನಾಗಿತ್ತು ಅಂದರೆ ಐ ಆಮ್ ಫೀಲಿಂಗ್ ಲೈಕ್ ಅ ಹೋಲ್ ಡಿಫ್ರೆಂಟ್ ಪರ್ಸನ್. ಎಲ್ಲೂ ಪೇಯ್ನ್ ಇಲ್ಲ ಹಂಗೆ ಅಂದರೆ ಇಲ್ಲೆಲ್ಲ ಫುಲ್ ಸ್ಟಿಫ್ನೆಸ್ ಆಗೋಗಿತ್ತಾಯ್ತಾ ನನಗೆ. ಅಂದರೆ ಕೈ ಮೂವ್ ಮಾಡಿದ್ರೇ ನಂಗೆ ಗೊತ್ತಾಗ್ತಾಯಿತ್ತು. ಇಲ್ಲಿ ಎರಡೂ ಕಡೆ ಶೋಲ್ಡರು ಮತ್ತು ಲೋವರ್ ಬ್ಯಾಕ್ ಸ್ವಲ್ಪ ಪೇಯ್ನ್ ಇತ್ತು. ದುಬೈಯಲ್ಲಿ ಪಾಪು ನನ್ನ ಜೊತೆನೇ ಎಲ್ಲ ಎತ್ಕೊಂಡು ಇದೆಲ್ಲ ಹಿಡ್ದಂಗೆ ಆಗೋಗಿತ್ತು. ಎಷ್ಟು ಸಖತ್ತಾಗಿ ಮಸಾಜ್ ಮಾಡಿದ್ರು ಅಂದರೆ, ಅದೇನೋ ಹಾಟ್ ಸ್ಟೋನ್ ಥೆರಪಿ ಎಲ್ಲ ಕೊಟ್ಟರು. ಫುಲ್ ಕುದೀತಾ ಇರೋ ನೀರಲ್ಲಿ ಸ್ಟೋನ್ಸ್ ಇರುತ್ತೆ, ಅದನ್ನು ತೊಗೊಂಡು ಪ್ರೆಷರ್ ಪಾಯಿಂಟ್ಸಲ್ಲೆಲ್ಲ ಮಸಾಜ್ ಮಾಡ್ತಾರೆ. ಆ್ಯಂಡ್ ಇಲ್ಲಂತೂ ಅವ್ರು ಹಿಂಗೆ ಮಾಡ್ತಾಯಿದ್ರೆ ನನ್ನ ಮಸಲ್ಸ್ ಲಡ 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 ಅಂತಾಯಿತು. ಬಟ್ ಐ ಫೀಲ್ ಸೋ ರಿಲ್ಯಾಕ್ಸ್. ನಂದೇ ಬಾಡಿ ಇದು ಅನಿಸ್ತಾ ಇದೆ. ಆ್ಯಂಡ್ ಅದಾದಮೇಲೆ 30 minutes ಲೆಗ್ಗು ಮಾಡಿಬಿಡಿ ಅಂದೆ, ಬಿಕಾಸ್ ಎರಡೂ ಒಟ್ಟಿಗೆ ಮಾಡೋಕ್ಕಾಗಲ್ಲ, ನೀವು ಇದು ಉಲ್ಟಾ ಮಲ್ಕೋಬೇಕಲ್ಲ ಅಂತ ಅಂದಿದ್ರು. ಸರಿ ಎನಿವೇಸ್ ಅಭಿ ನೋಡ್ಕೊತಿದ್ನಲ್ಲ ಅಂದ್ಬಿಟ್ಟು ಕಾಲು ಅರ್ಧ ಗಂಟೆ ಮಾಡಿಸ್ಬಿಟ್ಟೆ. ಅದು ಸಕ್ಕದಾಗಿ ಮಾಡಿದ್ರು. ಫುಲ್ ರಿಲ್ಯಾಕ್ಸ್ ಆಗ್ತಿದೆ. ತಲೆ ಒಂದು ಬೇಕಿತ್ತು, ಸಪ್ರೇಟ್ ಹೆಡ್ ಮಸಾಜ್ ಯಾವುದೂ ಇಲ್ಲ ಅಂದರು. ಸೊ ಹೆಡ್, ನೆಕ್ ಆ್ಯಂಡ್ ಶೋಲ್ಡರ್ ಇದೆ ಅಂತ. ಸೊ ಅದಕ್ಕೆ ನಾಳೆ ಬರ್ತೀನಿ ಅಂದೆ. 8 ಗಂಟೆಗೆ ಹೆಂಗೋ ಓಪನ್ ಆಗುತ್ತಂತೆ. ನಮ್ಮ ಚೆಕ್ಔಟ್ ಇರೋದು 11 ಗಂಟೆಗೆ. ಸೊ 8 ಗಂಟೆಗೆ ಹೋಗಿ ಫಸ್ಟ್ ಮಸಾಜ್ ಮಾಡಿಸ್ಕೊಂಡು ಬಂದು ಆಮೇಲೆ ತಿಂಡಿ ತಿಂದು ಚಿನ್ನಮ್ಮನ ನೋಡಿಕೊಂಡು ಅಂದರೆ ಚೆಕ್ಔಟ್ ಎಲ್ಲ ಮಾಡೋಕ್ಕಾಗತ್ತೆ ಅಂತ. ಐ ಆಮ್ ಫೀಲಿಂಗ್ ಸೋ ಗುಡ್. ಒಂಚೂರು ನೀರು ಬೇಕಷ್ಟೇ. ಆವಾಗ ತಿಂಡಿ ಆದಮೇಲೆ ನೀರೇ ಕುಡ್ದಿಲ್ಲ, ಹಾಗೆ ಓಡೋಗ್ಬಿಟ್ಟಿದ್ದೀನಿ. ಸೊ ಬಿಸಿನೀರಿಗಿಟ್ಟೆ. ಸೊ ಮಸಾಜ್ಗೆ ಎಷ್ಟಾಯ್ತು ಗೊತ್ತಾ? ಇದು ಶೋಲ್ಡರ್ ಆ್ಯಂಡ್ ಬ್ಯಾಕ್ ಮಸಾಜ್ಗೆ 2100 ಪ್ಲಸ್ GST 18%.
ಆಮೇಲೆ ಲೆಗ್ ಮಸಾಜ್ಗೂ ಅಷ್ಟೇ 2100 ಪ್ಲಸ್ GST. ಸೊ 4900 ಚಿಲ್ಲರೆ ಏನೋ ಆಗಿತ್ತು, ಅಲ್ಲಿ ಸೈನ್ ಹಾಕಿದೆ. ಆ್ಯಂಡ್ ತುಂಬ ಜನ ನಮ್ಮ ರೂಮ್ದು ಎಷ್ಟಾಯಿತು ಅಂತ ಮೆಸೇಜ್ ಮಾಡ್ತಾಯಿದ್ರಿ ಇನ್ಸ್ಟಾಗ್ರಾಮಲ್ಲಿ. ಸೊ ನಾವು ತೊಗೊಂಡಿರೋದು ರೆಸಿಡೆನ್ಸ್ ರೂಮ್ಸ್. ಇಲ್ಲಿ ಕೋರ್ಟ್ಯಾರ್ಡ್ ರೂಮ್ಸ್ ಅಂತ ಇದೆ, ಆಮೇಲೆ ಹಟ್ ರೂಮ್ಸ್ ಅಂತ ಏನೋ ಇದೆ. ದೀಸ್ ಆರ್ ಆಲ್ ಬೇಸಿಕ್ಸ್. ಅಂದರೆ ಸುಮ್ಮನೆ ಒಂದು ರೂಮ್ ಥರ ಇರುತ್ತೆ. ನಾವು ತೊಗೊಂಡಿರೋದು ದಿ ಹೈಯೆಸ್ಟ್ ಒನ್, ರೆಸಿಡೆನ್ಸ್ ರೂಮ್ಸು. ಸೊ ರೆಸಿಡೆನ್ಸ್ ರೂಮ್ಸ್ ಅಂದರೆ ನಾನು ತೋರಿಸ್ದಂಗೆ ಮನೆ ಥರ ಇರುತ್ತೆ. ಸೊ ದಿಸ್ ಇಸ್ ದಿ ಹಾಲ್ ಏರಿಯಾ, ಆಮೇಲೆ ಅಲ್ಲಿ ರೂಮ್ ಏರಿಯಾ, ಅದಾದಮೇಲೆ ವಾಶ್ರೂಮ್ ಏರಿಯಾ, ಅದಾದಮೇಲೆ ಇಲ್ಲಿ ಫ್ರಂಟ್ ಸ್ಪೇಸ್ ಇದೆ. ಆಮೇಲೆ ಇಲ್ಲಿ ಮುಂದೆಗಡೆ ಏನದು ಬಾಲ್ಕನಿಯಲ್ಲಿ ಫುಲ್ಲು ಗಾರ್ಡನ್ ಥರ ಇದೆ ಹಿಂಗೆ. ಆ್ಯಂಡ್ ಡ್ಯಾಡೀಸ್ ಡ್ಯೂಟಿ. ಅದಾದಮೇಲೆ ಮೇಲೆ ಅವಾಗೆ ತೋರಿಸ್ದೆ ಅಲ್ವಾ, ಇದಿದೆ ಮೇಲೊಂದು ಫ್ಲೋರ್ ಮೇಲೊಂದು ಫ್ಲೋರ್ ಹೋದರೆ ಅಲ್ಲೂ ನಮಗೆ ವ್ಯೂ ಸಿಗುತ್ತೆ. ದಿಸ್ ಇಸ್ ಲೈಕ್ ಅ ಕಂಪ್ಲೀಟ್ ಹೌಸ್. ಸೊ ಅದಕ್ಕೆ ರೆಸಿಡೆನ್ಸ್ ರೂಮ್ ಅಂತ ಹೇಳ್ತಾರೆ. ಸೊ ರೆಸಿಡೆನ್ಸ್ ರೂಮ್ಗೆ ನಾವು 2 ದಿನ 2 ನೈಟ್ಸ್ ಇಲ್ಲಿ ಇರೋದು. ಸೊ 2 ನೈಟ್ಸ್ಗೆ 68,000 ಆಯಿತು. 68,000 ಚೇಂಜು, ಐ ಡೋಂಟ್ ರಿಮೆಂಬರ್. ಸೊ 68,000 ಅಂದ್ಕೊಳ್ಳಿ, ಅಷ್ಟಾಯಿತು. ಇದು ಓನ್ಲಿ ಇನ್ಕ್ಲೂಡೆಡ್ ಬ್ರೇಕ್ಫಾಸ್ಟ್, ಲಂಚು ಡಿನ್ನರ್ ಇನ್ಕ್ಲೂಡೆಡ್ ಇಲ್ಲ. ಸೊ ಅದು ಸಪ್ರೇಟ್ ನಮ್ಮದು ಬರುತ್ತೆ, ನಾವು ಚಾರ್ಜಸ್ ಇರುತ್ತೆ, ನಾವು ತೊಗೋಬೇಕು. ಬಂದೆ. ಸೊ ಇದಿಷ್ಟು.